ಕೆಂಪೇಗೌಡರ ಜನ್ಮದಿನ 27ನೇ ತಾರೀಕು ಜೂನ್ ಕೆಂಪೇಗೌಡರ ಜನ್ಮದಿನ. ಆ ದಿವಸ 4 ಗಂಟೆಗೆ ಬೆಂಗಳೂರಿನ ಗಾಯತ್ರಿ ವಿಹಾರ ಅರಮನೆ ಮೈದಾನದಲ್ಲಿರುವಂತಹ ಗಾಯತ್ರಿ ವಿಹಾರ ಗ್ರಾಂಡ್ ಆ ಸಭಾಂಗಣದಲ್ಲಿ ಸನ್ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿರ್ವಹಿಸ್ತಾರೆ. ಇಡೀ ಕಾರ್ಯಕ್ರಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ನಮ್ಮ ರಾಜ್ಯದ ಹಲವಾರು ರಾಜಕಾರಣಿಗಳು, ಮುತ್ಸದ್ದಿಗಳು, ಗಣ್ಯ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮಾತ್ರ ಅಲ್ಲ, ದಕ್ಷಿಣ ಕರ್ನಾಟಕದ ಮುಂಬಾರು ಎಲ್ಲ ಜಿಲ್ಲೆಗಳಿಂದ ಜನ ಬರ್ತಾರೆ. ಅಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಈ ಸಲ ಇದೇ ಮೊದಲನೇ ಸಲ ನಾವು ಈ ಜನ್ಮ ಜಯಂತಿ ಮಾಡ್ತಾ ಇರೋದು. ಈ ಸಲ ಕೆಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ 3 ಜನ ಗಣ್ಯರಿಗೆ ಈ ಸಲ ಘೋಷಣೆ ಮಾಡ್ತಾರೆ. ಪ್ರತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ 2 ಲಕ್ಷ ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕವನ್ನು ಒಳಗೊಂಡಿರುತ್ತೆ. ಈ ಸಲ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ 2025 ಇದಕ್ಕೆ ಆಯ್ಕೆಯಾಗಿರುವ ಮಾನ್ಯರು ಡಾಕ್ಟರ್ ಶ್ರೀ ಪ್ರಹ್ಲಾದ್ ರಾಮರಾವ್, ಬಹಳ ದೊಡ್ಡ ಸ್ಪೇಸ್ ಸೈಂಟಿಸ್ಟ್, ಬಾಹ್ಯಾಕಾಶ